ಮಲ್ಲರಿಗೆ ಮಲ್ಲ ಜಗಮಲ್ಲ ತೋರ್ದಂಡ ಕೀಚಕ ಅರಿತಿವರ ಮಾರ್ಕಂಡಯ್ಯ ಕದನ ಕೇಸರಿ ಕದನ ಕೋಲಾಹಲ ಎನ್ನುವ ಪ್ರಪಂಚದಲ್ಲಿ ನಮ್ಮ ಕೀರ್ತಿಯ ವಾರ್ತೆ ಎನ್ನುವುದು ಬಿತ್ತರವಾಗಿದ್ದು ಯಾವ ರೀತಿಯಲ್ಲಿ ಬಗೆ ಬಗೆಯಲ್ಲಿ ನಾವೇನು ಎನ್ನುವುದನ್ನು ತೋರಿಸಿಕೊಟ್ಟವರಿದ್ದೇವೆ. ಕೀಚಕ ಎನ್ನುವ ಹೆಸರು ಕೇವಲ ಒಂದು ಸೀಮಿತವಾಗಿ ಪ್ರದೇಶಕ್ಕೆ ಮಾತ್ರ ಪ್ರಚಾರವಾಗಬಾರದು ಎನ್ನುವ ಕಾರಣಕ್ಕಾಗಿ ಎನ್ನುವ ಕಾರಣಕ್ಕಾಗಿ ದಿಗ್ವಿಜಯವನ್ನು ಕೈಗೊಂಡವರು ಹೋದಲ್ಲಿ ನಮ್ಮನ್ನ ವಿರೋಧಿಸಿದವರು ಮಂಡೆಯನ್ನು ಮೆಟ್ಟಿ ನಮ್ಮ ವಿಜಯ ಪತಾಕೆಯನ್ನು ಹಾರಿಸಿದ್ದೇವೆ. ಯಾವ ರೀತಿಯಲ್ಲಿ ಎಲ್ಲ ಹೋದ್ರು ಹಿಂದೆ ಹಾರ್ತಾ ಉಂಟು ಈಗ ಪತಾಕೆ ವಿಜಯ ಪತಾಕೆ. ಹಾಗೆ ಅದರಲ್ಲಿಯೂ ನಮ್ಮ ಕಟ್ಟ ವಿರೋಧಿಗಳಾದಪ್ಪ ಈ ನಾಲ್ಗೆ ಹೊರಡುವುದಿಲ್ವ ತ್ರಿಕರ್ತಾರನ್ನು ನಿವಾರಿಸಿ ನಾವೇನು ಎನ್ನುವುದನ್ನು ವಿಶೇಷವಾಗಿ ಪ್ರಪಂಚಕ್ಕೆ ತೋರಿಸಿಕೊಟ್ಟವರು. ಹೌದೇನಾ? ಇವತ್ತು ನಿನ್ನನ್ನು ವಿಶೇಷವಾಗಿ ಕರೆದದ್ದು ಯಾಕೆ ಗೊತ್ತುಂಟ? ಒಂದು ದಿನ ಪ್ರಬಲವಾದ ಕಾರಣವೇ ಉಂಟು. ಏನು? ಹೌದೇನೋ? ದಿಗ್ವಿಜಯಾರ್ಥಿಯಾಗಿ ಹೋಗಿ ಕೆಲ ಸಮಯ ಇಟ್ಕೊಂಡು ಹೋಯ್ತು. ನಾವು ನಮ್ಮ ನಿರೀಕ್ಷೆಯಲ್ಲಿರುವ ನಮ್ಮ ಅಕ್ಕವ್ವನನ್ನು ನೋಡದೆ ಕೆಲ ಸಂದರ್ಭ ಆಯ್ತು, ಕೆಲ ಸಮಯ ಕಳೆದೋಯ್ತು ಅಲ್ವಾ? ಹೌದಪ್ಪ. ಅಕ್ಕವ್ವ ನಮ್ಮ ವರ ನಿರೀಕ್ಷೆಯಲ್ಲಿರುವ ಅಕ್ಕನನ್ನು ನೋಡಬೇಕು ಎನ್ನುವ
ಆಕಾಂಕ್ಷೆ ಆಸೆ ಎನ್ನುವುದು ನಮ್ಮ ಮನಸ್ಸಿನಲ್ಲಿ ಉಂಟು. ಅಕ್ಕವರನ್ನು ನೋಡುವುದಷ್ಟೇ ಅಲ್ಲ, ಹೋಗುವುದಾದ್ರೆ ಯಾವ ರೀತಿಯಲ್ಲಿ ಹೋಗ್ಬೇಕು ಎನ್ನುವ ಹಾಗೆ ನಿರ್ಧಾರ ಮಾಡಿ ನಿನ್ನನ್ನು ಇವತ್ತು ಕರೆದದ್ದು. ಹೌದಾ? ಯಾಗ ಶೃಂಗಾರ ಅದೇ ಆಶ್ಚರ್ಯ ಏನು? ನಾನು ಕೀಚಕ ನೋಡಿಲ್ಲ ಅಂತಲ್ಲ, ಮತ್ತೆ ಕೀಚಕರನ್ನು ಹೊಸ್ತೆ ನಾನು ಅದಲ್ವೇ ಅಲ್ಲ, ಕೀಚಕರ ಒಟ್ಟಿಗೆ ಇರುವ ವಿಜಯ ಯಾವಾಗ ನೋಡ್ತಾ ಇದ್ದವ್ರೆ. ಆದ್ರೆ ಇವತ್ತು ನೋಡುವಾಗ ವಿಶೇಷ ಕೀಚಕ ಇದೆ. ಹೌದಾ? ಹೌದಪ್ಪ. ಹೇಗೆ? ಶೃಂಗಾರದ ವಿಶೇಷ. ಹೌದಾ? ಎಂತ ಅವನು ಮುಂಡಗಾಸು ಮರ ಮುಂಡಗಾಸು ಅಲ್ವೋ? ಮುಂಡಾಸು ನಿಮ್ಮ ತಲೆಯಲ್ಲಿರುವುದರಿಂದ ಮುಂಡಾಸು. ಅದೇ ಬೇರೆಯವ್ರ ತಲೆಯಲ್ಲಿದ್ರೆ ಅದು ಮುಂಡಗಾಸೆ. ಯಾಕೆ? ಯಾಕೆ? ನಿಮ್ಮ ತಲೆಯಲ್ಲಿ ಇದ್ದದ್ದಲ್ಲ, ಅದು ಕಟ್ಟಿದ್ದಲ್ಲ, ಇಟ್ಟಿತ್ತು ಬಂದದ್ದು ಎನ್ನುವ ರೀತಿಯಲ್ಲಿ ಕೆಲವರು ಮುಂಡಾಸು ಕಟ್ತಾರೆ. ಮುಂಡಾಸನ್ನ ಅವ್ರು ತಲೆ ಕಟ್ತಾರೋ ತಲೆಗೆ ಮುಂಡಾಸು ಕಟ್ತಾರೆ ಗೊತ್ತಾಗುದಿಲ್ಲ ಅಲ್ವೋ? ಆ ರೀತಿ ಅವಸ್ಥೆ ನೋಡಿ ಬಂದಿದೆ ನಿಮ್ಮೊಟ್ಟು. ಹಾಗೆ ತಲೆಯಲ್ಲಿ ನೋಡಿ ಹೇಗೆ ಒಂದು ತಾವರೆ ಹೇಗ ನಿಮ್ಮೊಟ್ಟು ಇರುವುದರಿಂದ ನಾ 3 ಹಾಕೊಂಡಿದ್ದೇನೆ. ನಿಮಗೆ ಕಡಿಮೆ ಆಗ್ಬಾರ್ದು ಅಂತ. ಹಾಗೆ 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 ನಿಮ್ಮದು ಮುಂಡಾಸು ನೋಡುದು, ನಮ್ಮ ಮುಂಡಾಸು ಕಾಣುದು. ನಿಮ್ದು ಒಂದೇ, ನಮ್ಮಿದು 3 ಅಷ್ಟೇ. ಹೆಚ್ಚಾಕೊಂಡ್ರೆ ಹೆಚ್ಚಾಗ್ತಾರೆ ಅಂತ ಹೇಳಿದ್ಯಾರು? ಹಾಗೆಲ್ಲ ಒಟ್ಟಿಗಿರುವಲ್ವಾ? ಹಾಗೆ ನಿಮ್ಮ ಗೌರವ ಕಡಿಮೆ ಆಗ್ಬಾರ್ದು ಅಂತ ಎನ್ನುವ ರೀತಿಯಲ್ಲಿ ಅಷ್ಟೇ ಅಲ್ಲ. ನೋಡ್ತಾ ಇದ್ರೆ ನೋಡಿ ಎದೆ ಹಾರ ಚಂದ, ಏನು ಅಚ್ಚುಕಟ್ಟು, ಆ ಭುಜ ಕೀರ್ತಿ. ನಿಜವಾಗಿ ನಿಮ್ಮ ಭುಜ ಉಂಟಲ್ಲ ಅದು ಅದಕ್ಕೊಂದು ಕೀರ್ತಿ. ಅದಕ್ಕಾಗಿ ಅಷ್ಟೇ ಅಲ್ಲ, ವೀರಗಸೆ ಎಂತ ವೀರಗಸೆ ಕೆಲವರು ಕಟ್ತಾರೆ. ಕಟ್ಟುವಾಗ ವೀರಗಸೆ ಅಂತಲೇ ಕಟ್ಟುವುದು ಸೊಂಟಕ್ಕೆ. ಆಮೇಲೆ ಜಾರಿ 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 ವೀರಗಸೆ ಹೋಗಿ ಕಾಲ್ ಕಸ ಆಗ್ತದೆ, ಕಾಲ ಕಷ್ಟವಾಗಿ ಬಿಡ್ತದೆ. ನಿಮ್ಮಂತ ಆಗಲ್ಲ, ಅಷ್ಟು ಚಂದ ಹೊಟ್ಟಿಯಾಣ ಅವಳಿತ್ತು. ಎಂತ ಕತೆ ಮಾತ್ರ ಎಂತಾಯ್ತು? ಮಳೆ ಬರ್ತದೆ ಹಾಗೆ. ಯಾಕೆ? ನಕ್ಷತ್ರ ಒಂದು ಇದಲ್ಲ, ಮಳೆ ಸುದ್ದಿ ಒಂದು ಹೇಳಬೇಡ. ಅದಲ್ಲ ಯಾಕೆ ಹೇಳಿದ್ದು, ಅಲ್ಲಿ ನಕ್ಷತ್ರ ಒಂದೂ ಇಲ್ಲ. ಯಾಕೆ? ಈಗ ಮಳೆ ಬರ್ತದೆ ಅಂತ ಅಲ್ಲ, ನಕ್ಷತ್ರ ಎಲ್ಲಿ ಹೋದವು ಅಂತ ವಿಚಾರ ಮಾಡಿದ್ರೆ ಎಲ್ಲ ಇಲ್ಲೇ ಇದ್ದಾವೆ. ಬಟ್ಟೆ ಪೀತಾಂಬರದಲ್ಲಿ. ತಾಮ್ರ ಅಲ್ವ? ಪೀತಾಂಬರ ಫಳ 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 ಹೊಳಿತವೆ. ಫಳಕ್ಕು ಫಳಕ್ಕು ತಳಕ್ಕು ಫಳಕ್ಕು ಎನ್ನುವ ರೀತಿಯಲ್ಲಿ ನೀವು ಹೇಗಿದ್ರು ಚಂದವೇ, ವಿಷಯ ಬೇರೆ. ಅದು ಬೇರೆ. ಇವತ್ತಿನ ಶೃಂಗಾರ ಮತ್ತೂ ಚಂದ ಮತ್ತು ಚಂದ. ಅಕ್ಕನನ್ನ ನೋಡ್ಬೇಕು ಎನ್ನುವ ಕಾರಣಕ್ಕಾಗಿ ಈ ಸೊಬಗು, ಈ ಶೃಂಗಾರ ಮನೆಯಿಂದ ಹೊರಡುವುದಕ್ಕೆ ಮುನ್ನ ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡದ್ದು. ಹೋಗುವುದಂದ್ರೆ ಪ್ರಯಾಣಕ್ಕಾಗಿ. ಉಳಿದವರು ಹೋದ ಹಾಗೆ ಹೋದ್ರೆ ಏನು ಪ್ರಯೋಜನ ಇಲ್ಲ, ಪ್ರಯಾಣ ಅಂತ ಆಗ್ತದ. ನಮ್ಗೆ ನಿಮ್ಗೆ ಅವ್ರಿಗೆ ವ್ಯತ್ಯಾಸ ಏನಾಗ್ತದೆ? ವ್ಯತ್ಯಾಸ ಇರುವುದಿಲ್ಲ ಅಲ್ವಾ? ಹೋಗುವುದಾದ್ರೆ ಹೋಗುವಲ್ಲಿ ಬದಲಾವಣೆ ಬೇಕು. ಒಂದು ಪದ್ಧತಿ, ಒಂದು ಪರಂಪರೆ, ಕ್ರಮ. ಹಿಂದಿನವರು ಹಾಕಿಕೊಟ್ಟ ದಾರಿ, ಅದನ್ನು ಬಿಡಬಾರ್ದು. ಹೌದು, ನಮ್ದನ್ನು ಅದಕ್ಕೆ ಸೇರಿಸ್ಬೇಕು. ಹಿಂದಿನವ್ರು ಬಿಡಬಾರ್ದು, ನಮ್ಮ ಸ್ವಲ್ಪ ಸೇರಿಸ್ಕೊಂಡು ಹೋಗ್ತಾ ಇರು. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಹಾಗಿದ್ರೆ ಹೋಗುವ ಪರಿಹಾರ ಹಾಗೆ ಕದಳಿಯ ಹೊಲಕ್ಕೆ ನುಗ್ಗಿದ ಹಾಗೆ ಹೇಗೆ ಹೇಗೆ ಹೋಗುವಾಗ ಆಚೆ ಈಚಿದ್ದ ಮರ ಗಿಡವನ್ನ ಮುರಿದು ಬಯಲು ಹಾಕೊಂಡು ಬಿಸಾಡ್ದ ಹಾಗೆ ಹೋಗುವ ರೀತಿ ಹಾಗೆ ಯಾವ ರೀತಿ ಹಾಗೆ